ನೀವು ನೋಡ್ತಾ ಇದ್ದೀರಾ ಆರ್ ಮ್ಯಾಕ್ಸ್ ಕನ್ನಡ. ನಾನ್ ಸೀಮಾ ಬಂಗಾರಪ್ಪ. ನಕಲಿ ಅಂಕಪಟ್ಟಿ ಮತ್ತೆ ಅಂಗವಿಕಲತೆ ಪ್ರಮಾಣ ಪತ್ರ ನೀಡಿ ಗ್ರಾಮ ಲೆಕ್ಕಿಗರ ಹುದ್ದೆ ಪಡೆದಿದ್ದಾರೆ ಅಂತ ಹೇಳಿ ಆರೋಪಿಸಿ ನಾಗಮಂಗಲದಲ್ಲಿ ಕರ್ನಾಟಕ ಸಂವಿಧಾನ ಸೇನೆ ವತಿಯಿಂದ ತಮಟೆ ಚಳುವಳಿಯನ್ನ ನಡೆಸಲಾಗಿದೆ. ಆರೋಪಿತ ಗ್ರಾಮ ಲೆಕ್ಕಿಗ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ನಕಲಿ ಗ್ರಾಮ ಲೆಕ್ಕಿಗರ ವಿರುದ್ಧ ಪ್ರತಿಭಟನೆ ನಡೆಯಿತು. ವೈಭವ ಹೋಟೆಲ್ ವೃತ್ತದಿಂದ ತಾಲೂಕು ಆಡಳಿತ ಸೌಧದವರೆಗೆ ತಮಟೆ ಬಾರಿಸುತ್ತಾ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ಕಂದಾಯ ಇಲಾಖೆ ಹಾಗೂ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು. 2011ರಲ್ಲಿ 7 ಮಂದಿ ನಕಲಿ ಅಂಕಪಟ್ಟಿ ಹಾಗೂ ಅಂಗವಿಕಲತೆ ಪ್ರಮಾಣ ಪತ್ರಗಳನ್ನ ಸಲ್ಲಿಸಿ ಗ್ರಾಮ ಲೆಕ್ಕಿಗರ ಹುದ್ದೆನ ಪಡೆದಿದ್ದಾರೆ ಅಂತ ಕರ್ನಾಟಕ ಸಂವಿಧಾನ ಸೇನೆ ಆರೋಪಿಸಿದೆ. ಈ ಕುರಿತು ಜಿಲ್ಲಾಧಿಕಾರಿಗಳ ಕಚೇರಿ ವತಿಯಿಂದ ತನಿಖೆ ನಡೆದಿದ್ರೂ ಕೂಡ ಇದುವರೆಗೆ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮಗಳನ್ನ ಕೈಗೊಂಡಿಲ್ಲ ಅಂತ ಸಂಘಟನೆ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಪ್ರತಿಭಟನೆಯಲ್ಲಿ ಕರ್ನಾಟಕ ಸಂವಿಧಾನ ಸೇನೆಯ ವಕೀಲ ಪ್ರಭಾಕರ್ ಸೇರಿದಂತೆ ಕುಮಾರ್, ಪ್ರದೀಪ್, ಸೋಮಶೇಖರ್, ಚನ್ನಕೇಶವ, ನರಸಿಂಹರಾಜು ಹಾಗೂ ನೂರಾರು ಸಂಘಟನೆಯ ಕಾರ್ಯಕರ್ತರು ಭಾಗವಹಿಸಿದ್ರು. ಆರೋಪಗಳ ಕುರಿತು ಕಂದಾಯ ಇಲಾಖೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಅಧಿಕೃತ ಪ್ರತಿಕ್ರಿಯೆ ಇನ್ನಷ್ಟೇ ಹೊರಬರಬೇಕಾಗಿದೆ. ವಿಶೇಷ ಚೇತನರು ಸೇರ್ಕೊಂಡು ನಿಜವಾದಂತಹ ಅಂಗವಿಕಲರಿಗೆ ದ್ರೋಹ ಮಾಡಿದ್ದಾರೆ ಅಂತ ಹೇಳಿ ತಮಟೆ ಚಳವಳಿಯನ್ನು ಹಮ್ಮಿಕೊಂಡಿದ್ದೀವಿ. ಇದು ಯಾಕೆ ಶುರುವಾಯಿತು ಅಂತಂದ್ರೆ, ಇಲ್ಲಿ ಒಂದು 6 ತಿಂಗಳ ಹಿಂದೆ 1000 ಎಕರೆಗಿಂತ ಹೆಚ್ಚು ಲ್ಯಾಂಡ್ ಗ್ರಾಬ್ ಆಗಿದೆ ಅಂತ ಹೇಳಿ ಲೋಕಾಯುಕ್ತ ರೈಡ್ ಆಗಿತ್ತು. ಆ ರೈಡ್ ಅಲ್ಲಿ ಹೆಚ್ಚು ಈ ಜಮೀನನ್ನ ಅಕ್ರಮವಾಗಿ, ಸರ್ಕಾರಿ ಜಮೀನನ್ನ ಅಕ್ರಮವಾಗಿ ಖಾತೆ ಮಾಡಿದ್ದಕ್ಕೆ ಮೂಲ ಕಾರಣಗಳು ಇವರು ಏನು ನಕಲಿ ವಿಎಗಳು. ಒಬ್ಬ ಗಣೇಶ ಬೆಳ್ಳೂರು ಹೋಬಳಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಒಬ್ಬ ಕಸಬಾ ಹೋಬಳಿನಲ್ಲಿ ಪ್ರದೀಪ ಕೆಲಸ ಮಾಡ್ತಾರೆ. ಇವರ ಸರ್ಕಲ್ ನಲ್ಲಿ ಅತಿ ಹೆಚ್ಚು ಜಮೀನುಗಳು, ಸರ್ಕಾರಿ ಜಮೀನುಗಳು ಗ್ರಾಬ್ ಆಗಿದೆ. ಇದಕ್ಕೆ ನಾವು ಮೂಲ ಹುಡುಕ್ತಾ ಹೋದಾಗ ಇವರು ಏನಾಗಿದೆ, ಈ ನಕಲಿ ವಿಎಗಳದ್ದು ಒಂದು 7-8 ವರ್ಷದಿಂದ ಹೋರಾಟ ನಡೀತಾ ಇದೆಯಲ್ಲ, ಇವ್ರನ್ನ ಡಿಸ್ಮಿಸ್ ಮಾಡ್ತದೆ ಸರ್ಕಾರ, ಜಿಲ್ಲಾಡಳಿತ ಡಿಸ್ಮಿಸ್ ಮಾಡುತ್ತೆ ಅಂತ ಹೇಳಿ ಗೊತ್ತಾಗಿ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ, ಹೆಚ್ಚೆಚ್ಚು ದುಡ್ಡು ಮಾಡ್ಕೊಬಿಡೋಣ ಅಂತ ಹೇಳಿ ಯಾರು ಜಮೀನು ಆಸೆಗೆ ಬಿದ್ದು ಜನರು ನಮ್ಗೆ ಜಮೀನ್ ಸಿಗುತ್ತೆ 2 ಎಕರೆ, 4 ಎಕರೆ, 6 ಎಕರೆ, 10 ಎಕರೆ ಇದಕ್ಕೆಲ್ಲ ಬಂಡವಾಳ ಹಾಕಿದ್ದಾರೆ. ಆ ಬಂಡವಾಳ ಯಾರ ಹತ್ರ ಇದೆ ಅಂತಂದ್ರೆ, ತಹಸೀಲ್ದಾರ್ಗೆ ಹೋಗಿದೆಯೋ ಗೊತ್ತಿಲ್ಲ, ಅವನು ಟ್ರಾನ್ಸ್ಫರ್ ಆಗಿದ್ದಾರೆ ಹಳೆ ತಹಸೀಲ್ದಾರು, ಅವನಿಗೂ ಕೂಡ FIR ಹಾಕ್ಬೇಕಾಯ್ತು, ಆಗಿಲ್ಲ. ಆದ್ರೆ ಹೆಚ್ಚು ದುಡ್ಡು ಈ ಗಣೇಶ ಅನ್ನೋ ವಿಎ ಮತ್ತೆ ವಿಎ ಪ್ರದೀಪ್ ಇವರು ಜಮೀನ ನಿಮ್ಗೆ ಖಾತೆ ಮಾಡಿಸ್ಕೊಡ್ತೀವಿ ಅಂತೇಳಿ ದುಡ್ಡನ್ನ ವಸೂಲಿ ಮಾಡಿ ಅಮಾಯಕ ಜನರ ಹತ್ರ ಖಾತೆ ಮಾಡಿಸ್ತೀವಿ ಅಂತೇಳಿ ದುಡ್ಡನ್ನ ತಗೊಂಡಿದ್ದಾರೆ. ಈಗ ಲೋಕಾಯುಕ್ತ ರೈಡ್ ಆದ್ಮೇಲೆ LND ಸೆಕ್ಷನ್ ಬಂದಾಗಿದೆ. ಹಂಗೂ ಕೂಡ ಬೆಳ್ಳೂರು ಹೋಬಳಿನಲ್ಲಿ ಗಣೇಶ್ ಅನ್ನೋ ವ್ಯಕ್ತಿ ಏನು ನಕಲಿ ವಿಎ ಸರ್ಟಿಫಿಕೇಟ್ ಇದೆಯಲ್ಲ, ಅವನು ದುಡ್ಡನ್ನ ಇಸ್ಕೊಂಡು ಖಾತೆ ಮಾಡ್ತಾ ಇದ್ದಾನೆ. ಇವರು ಕೋಟಿ ದುಡ್ಡು ಮಾಡಿದ್ದಾರೆ. ಈ ಪ್ರದೀಪ್ ಅನ್ನೋನ್ಗೆ ಮುಳುಕಟ್ಟಮ್ಮ ದೇವಸ್ಥಾನದಲ್ಲಿ ದುಡ್ಡನ್ನ ಮಿಸ್ಆಪರೇಷನ್ ಮಾಡಿದ್ದಾನೆ, ಮಿಸ್ಯೂಸ್ ಮಾಡಿದ್ದಾನೆ. ಆ ದುಡ್ಡು ಡಿನಾಮಿನೇಷನ್ ಇದೆಯಲ್ಲ ಅದನ್ನ ಬರೀದಾನೆ 2.5 ಲಕ್ಷ ಎತ್ತು ಬಿಟ್ಟಿದ್ದಾನೆ ಅಂತ ಹೇಳಿ ಲೋಕಾಯುಕ್ತರು ವರದಿ ಕೊಟ್ಟಿದ್ದಾರೆ. ಇವನ್ಗೆ ಕ್ರಮ ತಗೊಳ್ಳಿ ಅಂತ. ಆದ್ರೂ ಕೂಡ ಈ ತಾಲೂಕು ಆಡಳಿತ ಅವನ ಮೇಲೆ ಕ್ರಮ ಆಗಿಲ್ಲ. ನನ್ನ ಹತ್ರ ದಾಖಲೆ ಇದೆ. ದಾಖಲೆನ ಯಾರು ಕೊಟ್ಟಿದ್ದಾರೆ? ಇದೇ ದಂಡಾಧಿಕಾರಿಗಳು ನಮ್ಗೆ ದಾಖಲೆ ಕೊಟ್ಟಿರೋದು. ಅವನ ಮೇಲೆ ನಕಲಿ ವಿಎ ಜೊತೆಗೆ ಮುಳುಕಟ್ಟಮ್ಮ ಟೆಂಪಲ್ ನಲ್ಲಿ ಮಿಸ್ಆಪರೇಷನ್ ಮಾಡಿದ್ದಾನೆ. ಜನರ ದುಡ್ಡದು, ಆ ದುಡ್ಡನ್ನ ಕದ್ದು ಬಿಟ್ಟಿದ್ದಾನೆ. ಈ ಕಳ್ಳನ ಅಲ್ಲೇ ಇಟ್ಕೊಂಡಿದ್ದಾರೆ. ಯಾಕೆಂದ್ರೆ ವರದಿ ಕೊಟ್ಟರುವೆ ತಹಸೀಲ್ದಾರ್ ಇದಾರೆ,